ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಾಕ್ಷಿ. ನನ್ನ ಹೆಸರು ಆಶಿತಾ. ಇಂದು ಪೈಥಾಗೋರಸ್ನ ಪ್ರಮೇಯವನ್ನು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಹಾಗಾದರೆ ಪೈಥಾಗೋರಸ್ನ ಪ್ರಮೇಯ ಏನು ಹೇಳುತ್ತೆ ಸಾಕ್ಷಿ? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ವಿಕರ್ಣ AC ಆಗಿದೆ, ಉಳಿದೆರಡು ಬಾಹುಗಳು AB ಮತ್ತು BC ಆಗಿದೆ. ಈ ನಿರೂಪಣೆಯ ಪ್ರಕಾರ AC² AB² + BC² ಈ ಥರ ಬರೆದುಕೊಳ್ಬಹುದು. ಹಾಗಾದರೆ ಈ ಪ್ರಮೇಯವನ್ನು ಚಟುವಟಿಕೆ ಮೂಲಕ ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚಿಕ್ಕ ಚಿಕ್ಕ ಘನಾಕೃತಿಗಳು, 3 ಚೌಕಗಳು ಹಾಗೂ ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ವಿಕರ್ಣದ ಉದ್ದ ಎಷ್ಟಿದೆಯೋ ಅಷ್ಟೇ ಉದ್ದದ ಒಂದು ಚೌಕವನ್ನು ರಚಿಸಿಕೊಂಡಿದ್ದೇವೆ. ಅದರ ಒಳಗೆ ಘನಾಕೃತಿಗಳನ್ನು ಜೋಡಿಸಿದ್ದೇವೆ. ಈ ಚೌಕದಲ್ಲಿ 25 ಘನಗಳಿವೆ. ಇದನ್ನು ನಾವು ಈ ಚೌಕಕ್ಕೆ ವರ್ಗಾಯಿಸೋಣ. ಈ ಚೌಕದಿಂದ ಕೆಲವು ಘನಗಳನ್ನು ಈ ಚೌಕಕ್ಕೆ ತುಂಬಿದ್ದೇವೆ. ಇಲ್ಲಿ ಸ್ವಲ್ಪ ಘನಗಳು ಉಳ್ಕೊಂಡಿದ್ದಾವೆ. ಇದನ್ನು ನಾವು ಈ ಚಿಕ್ಕ ಚೌಕಕ್ಕೆ ತುಂಬೋಣ. ಉಳಿದ ಘನಗಳನ್ನು ಇನ್ನೊಂದು ಚೌಕಕ್ಕೆ ವರ್ಗಾಯಿಸಿದಾಗ ಇದು ಸಂಪೂರ್ಣವಾಗಿ ತುಂಬಿದೆ. ಇದರಿಂದ ಏನು ಅರ್ಥ ಮಾಡ್ಕೊಳ್ಳೋದಾದರೆ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಧನ್ಯವಾದ.